ಆತನ ಇಂಟೆನ್ಷನ್ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಾಮವೇ ಆಗಿತ್ತು. ಆಕೆಯನ್ನು ಯಾವ ರೀತಿಯಲ್ಲಾದರೂ ದುರ್ಬಳಕೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಮೊದಲ ಅಸ್ತ್ರ ಅಂತ ಹೇಳಿದರೆ ನಿನ್ನನ್ನು ಮದುವೆ ಆಗ್ತೇನೆ ಅಂತ ನಂಬಿಸೋದು. ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ, ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ನಂಬಿಸಿ ಆಕೆಯನ್ನು ದುರ್ಬಳಕೆ ಮಾಡಿಕೊಳ್ಳೋದು ಅಂತ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿ ಅಂದರೆ ನಾರ್ತ್ಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದಂತಹ ಒಂದು ವಿಚಾರ. ಅಂದರೆ ಒಂದು ರೀತಿಯಲ್ಲಿ ಅವಿದ್ಯಾವಂತರು, ವಿದ್ಯೆ ಇಲ್ಲದಂತಹ ವ್ಯಕ್ತಿಗಳು ತಮ್ಮ ಕಾಮಕ್ಕೋಸ್ಕರ ಯಾರನ್ನು ಬೇಕಾದರೂ ಬಳಸ್ಕೋತಾರೆ. ಮಹಿಳೆಯರು ಹೆಚ್ಚಾಗಿ ಬಲಿಯಾಗ್ತಾ ಇದ್ರು. ಇವೆಲ್ಲವನ್ನು ನಾವು ಒಂದು ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಓದ್ತಾ ಇದ್ದವರು ಇವತ್ತು ನಮ್ಮ ರಾಜ್ಯದಲ್ಲಿ ಅಂದರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹೊರಗಿನ ಜಿಲ್ಲೆಯಲ್ಲಿ ಕೇಳ್ತಾ ಇದ್ದೆವು. ಆಮೇಲೆ ಅದು ಬಂದು ಇವತ್ತು ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೇಳಲಿಕ್ಕೆ ಆರಂಭ ಆಯಿತು. ಮೊದಲೆಲ್ಲ ಧರ್ಮದ ವಿಚಾರಗಳಲ್ಲಿ ಹೊಡೆದಾಡ್ತಾ ಇದ್ದಂತಹ ನಮ್ಮ ಜಿಲ್ಲೆಯ ಜನತೆ ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹೊಡೆದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಸೊ ಇವೆಲ್ಲವನ್ನು ವಿವರಿಸ್ತಾ ಹೋಗ್ತೀನಿ. ಈ ಒಂದು ಚಾನಲನ್ನು ನೀವು ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ವಿಚಾರಗಳು ಅಂದರೆ ಒಂದು ರೀತಿಯಲ್ಲಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಇನ್ನೊಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಸ್ವತಂತ್ರವಾಗಿ ಧ್ವನಿ ಎತ್ತುವಂತಹ ಪ್ರಯತ್ನವನ್ನು ಈ ಒಂದು ಚಾನಲ್ ಮುಖಾಂತರ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಸೊ ಈ ಒಂದು ವಿಚಾರ ನಡೆದಿರುವಂಥದ್ದು ಮಾತ್ರವಲ್ಲ, ಓರ್ವ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಏನು ಮಾಡಿದ್ದಾನೆ ಅಂದರೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಿಕೊಂಡಿದ್ದಾನೆ ಒಂದು ಹೆಣ್ಣು ಮಗುವಿನಲ್ಲಿ. ಆಕೆ ಅದನ್ನು ನಿರ್ಲಕ್ಷ್ಯ ಮಾಡಿದಂತಹ ಸಂದರ್ಭದಲ್ಲಿ ಈತ ಈ ಒಂದು ಘನಘೋರ ಕೃತ್ಯವನ್ನು ಎಸಗಿರುವಂಥದ್ದು. ಮಾತ್ರ ಅಲ್ಲ ನೋಡಿ, ತನ್ನ ಪ್ರೇಮ ಅದು ಇದು ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ಸಮೀಪಿಸುವಂತಹ ವ್ಯಕ್ತಿಗಳು ನೋಡಿ, ನಿಮ್ಮ ಟೀನೇಜಲ್ಲಿ ಸಂಭವಿಸುವಂತಹ ಕೆಲವೊಂದು ಬದಲಾವಣೆಗಳನ್ನು ನೀವು ಹೋಗಿ ಅವರಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಅವರಿಗೂ ಕೆಲವೊಂದು ಆಸೆಗಳು, ಆಕಾಂಕ್ಷೆಗಳು ಅಂತ ಇರುತ್ತೆ. ನಮ್ಮ ಕುಟುಂಬ, ನಮ್ಮ ಜೀವನ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿ ಬೆಳೆದುಕೊಳ್ಬೇಕು ಅನ್ನುವಂತಹ ಕೆಲವೊಂದು ಭಾವನೆಗಳನ್ನು ಹೊತ್ತುಕೊಂಡಿರ್ತಾರೆ. ಸೊ ಏಕಾಕಿ ಹೋಗಿ ನೀವು ನಮ್ಮ ಪ್ರೀತಿಯನ್ನು ನಿವೇದನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಬೇಕು ಅಂತಿಲ್ಲ. ಆದರೆ ಕೆಲವೊಂದು ವಿಚಾರಗಳು, ಬೆಳವಣಿಗೆಗಳು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ನಡೆಯುತ್ತೆ. ಆದರೆ ಈ ಒಂದು ವಿಚಾರ ನಿಜಕ್ಕೂ ಎಲ್ಲದಕ್ಕಿಂತಲೂ ಬಹಳಷ್ಟು ವ್ಯತ್ಯಾಸವನ್ನು ತರಿಸುವಂಥದ್ದು. ಹಿಂದೂ ಜಾಗರಣ ವೇದಿಕೆ ಅವರ ನಾಯಕ, ಮುಖಂಡ ಏನು ಮಾಡಿದ್ದಾನೆ ಅಂತ ಹೇಳಿದರೆ ತನ್ನ ಪ್ರೀತಿಯನ್ನು ಹೆಣ್ಣು ಮಗುವಿನೊಂದಿಗೆ ಹೇಳ್ಕೊಂಡಿದ್ದಾನೆ. ಆಕೆ ತಿರಸ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಈತ ಮಾಡಿರುವಂತಹ ಕೃತ್ಯವನ್ನು ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಅಂದರೆ ಆಕೆಯನ್ನು ಯಾರೂ ಕಾಣದಂತಹ ಪ್ರದೇಶಕ್ಕೆ ಹೊತ್ತೊಯ್ದು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು. ನೋಡಿ ಎಷ್ಟು ಗಂಭೀರವಾಗಿ ಬೆಳವಣಿಗೆಗಳು ಎತ್ತ ಕಡೆ ಸಾಗ್ತಾ ಇದೆ ಅಂತ. ಒಂದು ರೀತಿಯಲ್ಲಿ ಕ್ರೈಮನ್ನು ಮಾಡುವವರು ಮುಂದಿನ ದಿವಸಗಳಲ್ಲಿ ಕಾನೂನಾತ್ಮಕವಾಗಿ ನಾವು ಯಾವುದನ್ನು, ಯಾವ ಸಂಕಷ್ಟವನ್ನು ಎದುರಿಸಬೇಕು ಎನ್ನುವುದನ್ನು ನಿರ್ಲಕ್ಷ್ಯ ಭಾವನೆಯಲ್ಲಿ ಅಥವಾ ಅದು ಗೊತ್ತಿಲ್ಲದೇ ರೀತಿಯಲ್ಲಿ, ಇದು ವಿದ್ಯೆಯ ಕೊರತೆ ಅಲ್ಲ, ಬುದ್ಧಿಯ ಕೊರತೆ ಅಲ್ಲ, ಎಲ್ಲವೂ ಇದ್ದುಕೊಂಡು ಒಂದು ರೀತಿಯಲ್ಲಿ ಬರೀ ಕಾಮಕ್ಕಾಗಿ ಮಾಡುವಂತಹ ಪ್ರಯತ್ನಗಳು. ಅಲ್ಲಿ ಆತನದ್ದು ಪ್ರೀತಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯಲ್ಲಿ ನೋಡಿ, ಒಂದು ಮುಂದಿನ ದಿವಸಗಳಲ್ಲಿ ನಿಜವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡು ನೀವು ಇದೇ ರೀತಿ ಸಮೀಪಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಅಕ್ಸೆಪ್ಟ್ ಮಾಡಬೇಕು, ಇಂತಹ ಒಂದು ವಿಚಾರಗಳು, ಬೆಳವಣಿಗೆಗಳು ಹೊರಗಡೆ ಬರ್ತಾ ಇದ್ದಾರೆ. ಸೊ ಈ ಒಂದು ಘಟನೆಯನ್ನು ಕಂಪ್ಲೀಟಾಗಿ ಅರಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಒಂದು ಸಂಘಟನೆಯಲ್ಲಿ ಆತ ಪ್ರಮುಖನಾಗಿರ್ತಾನೆ. ಆತ ನಾರ್ಮಲಿ ಎಲ್ಲರೂ ಹೇಳುವಂತೆ ಆತ ಕೂಡ ಒಂದು ಹೆಣ್ಣು ಮಗುವನ್ನು ಇಷ್ಟಪಟ್ಟಿರ್ತಾನೆ. ಸೊ ಆ ಒಂದು ಹೆಣ್ಣು ಮಗುವನ್ನು ಆತ ನಿರಂತರವಾಗಿ ಮಾತನಾಡಿಸ್ತಾ ಆತನ ಪ್ರೇಮ ನಿವೇದನೆ ಮಾಡ್ತಾನೆ. ಆದರೆ ಆಕೆ ಒಪ್ಪಿಕೊಳ್ಳೋದಿಲ್ಲ. ಆತ ಏನು ಮಾಡ್ತಾನೆ ಅಂತ ಕೇಳಿದರೆ ಮುಂದಿನ ದಿವಸ ಕಾದು ನಿಂತು ಆಕೆಯನ್ನು ಯಾರೂ ಇಲ್ಲದಂತಹ ಒಂದು ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸ್ಫೋಟಕವಾದಂತಹ ಒಂದು ವರದಿ ಬಂದಿದೆ. ಆ ಒಂದು ವರದಿಯನ್ನು ನಾವು ಗಮನಿಸ್ತಾ ಹೋಗೋಣ. ಹಿಂದೂ ಸಂಘಟನೆಯ ಮುಖಂಡನೋರ್ವ ಮದುವೆಗೆ ನಿರಾಕರಿಸಿದ ಯುವತಿಯನ್ನು ಅತ್ಯಾಚಾರಗೈದು ಕೊಲೆ ಬೆದರಿಕೆ ಹಾಕಿದ ಘಟನೆ ಶನಿವಾರ ನಡೆದಿರುವಂಥದ್ದು. ಪೆರ್ಡೂರಿನ ಹಿಂದೂ ಸಂಘಟನೆಯೊಂದರ ನಾಯರ್ಕೋಡು ಘಟಕದ ಪ್ರದೀಪ್ ಪೂಜಾರಿ 26 ವರ್ಷ ಬಂಧಿತ ಆರೋಪಿ. ಈತ ನಿರ್ಜನ ಪ್ರದೇಶದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಯುವತಿಯನ್ನು ಮದುವೆ ಆಗುವಂತೆ ಒತ್ತಾಯಿಸಿದ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಆಕೆಯ ಕತ್ತು ಹಿಸುಕಿ ಬೆದರಿಸಿ ಅತ್ಯಾಚಾರ ಎಸಗಿದ್ದ. ಯುವತಿ ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಆಕೆಯನ್ನು ಹಾಡಿಯಲ್ಲಿ ಹಿಂಬಲಿಸಿ ಈ ಕೃತ್ಯವನ್ನು ಎಸಗಿರುವಂಥದ್ದು.
ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡ ಆಕೆ ತನ್ನ ಮನೆಯವರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಪೋಷಕರು ಯುವಕನ ವಿರುದ್ಧ ಮಹಿಳಾ ಠಾಣೆಗೆ ದೂರನ್ನು ನೀಡಿದ್ದಾರೆ. ಅದರಂತೆ ಆರೋಪಿ ಪ್ರದೀಪ ಪೂಜಾರಿಯನ್ನು ಬಂಧಿಸಿದ ಮಹಿಳಾ ಠಾಣಾ ಪೊಲೀಸರು ಆರೋಪಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆರೋಪಿ ಪ್ರದೀಪ್ನನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯವು ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವಂಥದ್ದು. ನೋಡಿ, ಒಂದು ಹೆಣ್ಣು ಮಗುವಿಗಾಗಿ ಆಕೆ ಮೇಲೆ ಅಸಲಿ ಪ್ರೇಮ ಆತನಿಗೆ ಇದ್ದಿದೆ ಅಂದರೆ ನಿಜಕ್ಕೂ ಕಾಮ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಆತನ ಇಂಟೆನ್ಷನ್ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಾಮವೇ ಆಗಿತ್ತು. ಆಕೆಯನ್ನು ಯಾವ ರೀತಿಯಲ್ಲಾದರೂ ದುರ್ಬಳಕೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಮೊದಲ ಅಸ್ತ್ರ ಅಂತ ಹೇಳಿದರೆ ನಿನ್ನನ್ನು ಮದುವೆ ಆಗ್ತೇನೆ ಅಂತ ನಂಬಿಸೋದು. ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ, ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ನಂಬಿಸಿ ಆಕೆಯನ್ನು ದುರ್ಬಳಕೆ ಮಾಡಿಕೊಳ್ಳೋದು. ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇಂತಹ ಅತ್ಯಾಚಾರಗಳನ್ನು ಎಸಗಿ ಮಗುವನ್ನು ಕೊಟ್ಟು ನಂತರ ನನ್ನ ಮಗುವಲ್ಲ ಅಂತ ಹೇಳುವಂತಹ ಪ್ರಸಂಗಗಳು ಪುತ್ತೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಈ ಮೊದಲು ಕೂಡ ನಡೆದಿತ್ತು. ಆ ಒಂದು ಪ್ರಕರಣ ಜೀವಂತವಾಗಿರುವಾಗಲೇ, ಈ ಒಂದು ಪ್ರಕರಣದಲ್ಲಿ ಯಾವುದೇ ಇತ್ಯರ್ಥ ಆಗದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ನೋಡಿ, ಕಾನೂನಾತ್ಮಕವಾಗಿ ಈತನಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಇದನ್ನು ಡಿಪೆಂಡ್ ಆಗಿರುತ್ತೆ. ಮುಂದಿನ ದಿವಸಗಳಲ್ಲಿ ಇಂತಹ ವಿಚಾರಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುವಂಥದ್ದು. ಕಾನೂನಲ್ಲಿ ಎಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಇಂತಹ ಅತ್ಯಾಚಾರಿಗಳಿಗೆ ಅದಕ್ಕಿಂತಲೂ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಈ ಒಂದು ಸಮಾಜವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಕಾನೂನು ಪಾಲಕರೇ ಮಾಡಬೇಕಾಗಿದೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ